ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ. ಈಗಾಗಲೇ ಮಧು ಬಂಗಾರಪ್ಪ ಅವರು ನಮ್ಮ ಅಶ್ವವೇಗ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ರು. ಏನೆಲ್ಲ ಡಿಸ್ಕಷನ್ ಆಯಿತು ಆ ಒಂದು ಸಂದರ್ಭದಲ್ಲಿ ಅಂತ ಹೇಳೋದಾದ್ರೆ, ಎಸ್ ಕಾರ್ತಿಕ್, ಈಗಾಗಲೇ ಅವರು ಈ ಹಿಂದೆ ಸಚಿವರಾಗಿ ಆಯ್ಕೆ ಆದಂಥವ್ರು, ಅವ್ರಿಗೂ ಕೂಡ ಒಂದಿಷ್ಟು ಖುಷಿಯ ಸಂದರ್ಭ ಅಂತಾನೆ ಹೇಳ್ಬೋದು. ಇದು ಮತ್ತೊಮ್ಮೆ ಸಚಿವರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಂಥವ್ರು. ಅವರು ಕೂಡ ಸ್ವರ್ಬಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವ್ರು. ಅವ್ರಿಗೂ ಕೂಡ ಮಣೆ ಹಾಕಿರೋದು ಒಂದಿಷ್ಟು ಲೆಕ್ಕಾಚಾರದ ಪೈಕಿನೇ ಮಣೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಸದ್ಯದ ಮಟ್ಟಿಗೆ ಯಾರಿಗೆ ಸಚಿವ ಸ್ಥಾನಮಾನ ಕೊಡಬೇಕು ಅನ್ನೋದು ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಬೇಳೂರು ಗೋಪಾಲಕೃಷ್ಣ ಕೊಡಬೇಕಾ ಅಥವಾ ಮಧು ಬಂಗಾರಪ್ಪಗೆ ಕೊಡಬೇಕಾ ಅಂತ. ಮಧು ಬಂಗಾರಪ್ಪ ಈ ಹಿಂದೆ ಕೂಡ ಸಚಿವರಾಗಿದ್ರು. ಮತ್ತೊಮ್ಮೆ ಅವರಿಗೆ ಕೂಡ ಮಣೆ ಹಾಕುವಂತ ಕೆಲಸಕ್ಕೆ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ನೋಡ್ತಾ ಹೋದ್ರೆ ಸಾಕಷ್ಟು ಜನರಿಗೆ 7 ಜನಕ್ಕೆ ಮತ್ತೊಮ್ಮೆ ಆಯ್ಕೆ ಮಾಡಿದೆ. ಈಗಾಗಲೇ ಬಿ ನಾಗೇಂದ್ರ ಅವರು ಕೂಡ ಮಧ್ಯದಲ್ಲೇ ರಾಜೀನಾಮೆಯನ್ನ ಪಡೆದುಕೊಳ್ಬೇಕಾಯ್ತು. ಏನಂದ್ರೆ ಈಗಾಗಲೇ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಹಗರಣ ನಡೆದಿತ್ತು, ಈ ನಿಟ್ಟಿನಲ್ಲಿ ಅವರ ರಾಜೀನಾಮೆಯನ್ನ ಕೂಡ ಪಡೆದುಕೊಂಡಿದ್ರು. ಆದ್ರೂ ಕೂಡ ಮತ್ತೊಮ್ಮೆ ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮತ್ತೊಮ್ಮೆ ಸಚಿವರಾಗುವಂತ ಭಾಗ್ಯ ಬಿ ನಾಗೇಂದ್ರ ಅವ್ರಿಗೂ ಕೂಡ ಬಂದಿದೆ ಅಂತ ಹೇಳ್ಬೋದು. ಅವರು ಕೂಡ ಇವತ್ತೇ ಸಚಿವ ಸ್ಥಾನಕ್ಕೂ ಕೂಡ ಪದಗ್ರಹಣ ಸ್ವೀಕಾರ ಮಾಡಲಿದ್ದಾರೆ. ಜೊತೆಗೆ ನೋಡ್ತಾ ಹೋದ್ರೆ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಸಚಿವ ಸ್ಥಾನಮಾನ ಈ ಬಾರಿ ಸಿಗುತ್ತಾ ಇಲ್ವಾ, ಆ ದಾವಣಗೆರೆ ಗಲಾಟೆ ಆದ್ಮೇಲೆ ಅನ್ನೋದು ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಒಂದು ಪಾಳೆಯದಲ್ಲಿ ಕೂಡ ಅಷ್ಟೇ ಸಿದ್ದರಾಮಯ್ಯ ಜೊತೆ ಒಂದಿಷ್ಟು ಆಪ್ತರಾಗಿ ಗುರುತಿಸಿಕೊಂಡವರು ಜಮೀರ್ ಅಹಮದ್ ಖಾನ್ ಅವರೇ ಅಲ್ಲಿ ಬೇಡ ಅಂದಿದ್ದಾರೆ, ಹೈಕಮಾಂಡ್ ಮಟ್ಟದಲ್ಲಿ ಬೇಡ ಅಂದಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಈ ಬಾರಿ ಸಚಿವ ಸ್ಥಾನಮಾನ ಕೊಡೋದು ನನಗೆ ಮೋಸ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದ್ರು. ಆದ್ರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಜಮೀರ್ ಅಹಮದ್ ಖಾನ್ಗೆ ಮಣೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಒಂದಿಷ್ಟು ಜನ ಚಲುವರಾಯ ಸ್ವಾಮಿ ಕೂಡ ಅಷ್ಟೇ ಈ ಹಿಂದೆ ಕೃಷಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಯಾರಿಗೆ ಕೊಡಬೇಕು ಅನ್ನೋದು ಒಂದಿಷ್ಟು ಚರ್ಚೆ ಆಗುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರಿಗೆ ಚಲುವರಾಯ ಸ್ವಾಮಿ ಅವ್ರಿಗೂ ಕೂಡ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರಮುಖವಾಗಿ ಈ ಹಿಂದೆ ಸಚಿವರಾದಂಥ 7 ಜನಕ್ಕೂ ಕೂಡ ಮತ್ತೆ ಸಚಿವರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಒಂದಿಷ್ಟು ದಿನಗಳಿಂದ ಕೂಡ ಚರ್ಚೆ ಆಗ್ತಿತ್ತು. ಸುಮಾರು 20-30% ಅಷ್ಟೇ ಈ ಹಿಂದೆ ಸಚಿವರಿದ್ದವ್ರಿಗೆ ಆಯ್ಕೆ ಮಾಡಲಾಗುತ್ತೆ. ಇನ್ನು ಉಳಿದಂತವ್ರು ಎಲ್ಲರಿಗೂ ಕೂಡ ಅಷ್ಟೇ ನೂತನವಾಗಿ ಆಯ್ಕೆ ಮಾಡ್ತಾರೆ. ಅಂದ್ರೆ ಎಂದು ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಮತ್ ಬರ್ತೇವೆ. ಈಗ ಅವ್ರು ನನಗೆ ಫೋನ್ ಮಾಡಿದ್ರು, ಬಹಳ ಸಂತೋಷ ಅನಿಸ್ತು. ಯಾಕಂದ್ರೆ ಅವರ ಒಂದು ದೂರವಾಣಿ ಕರೆಗೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ನಮ್ಮ ಭಾಗದ ಜನರು, ನಮ್ಮ ಎಲ್ಲ ಮುಖಂಡರು, ವರಿಷ್ಠರು ಎಲ್ಲರೂ ಜೊತೆಯಾಗಿದ್ವಿ ನಾವು. ಬಂದ ತಕ್ಷಣ ಬಹಳ ಸಂತೋಷ ಅನಿಸ್ತು. ಸರ್, ಈಗ ಸಚಿವ ಸ್ಥಾನ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ಮೊದಲು ಹೇಗೆ ಅನಿಸ್ತು ಸರ್? ಯಾಕಂದ್ರೆ ಕಳೆದ ಬಾರಿ ಕೂಡ ನಿಮ್ಗೆ ಮಿಸ್ ಆಗಿತ್ತು ಸರ್. ಹೌದೌದು, ಜೀವನದಲ್ಲಿ ಯಾವಾಗಲೂ ಒಂದು ಸ್ಟೆಪ್ ಇರ್ತದೆ. ಫಸ್ಟ್ ಕಾಂಗ್ರೆಸ್ ಪಕ್ಷ ಟಿಕೆಟ್ ಸಿಗೋದು ಒಂದು ದೊಡ್ಡ ಒಂದು ಇದಿರ್ತದೆ. ಅದ ನಂತರ ಚುನಾವಣೆಯಲ್ಲಿ ಗೆಲ್ಲಬೇಕು, ನಂತರ ಮಂತ್ರಿ ಆಗಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಇರ್ತದೆ. ಇದು ಒಂದು ಮೈಲ್ ಸ್ಟೋನ್, ನನ್ನ ಜೀವನದ ಒಂದು ಮೈಲ್ ಸ್ಟೋನ್ ಅಂತ ನಾನು ಅನ್ಕೊಂಡಿದ್ದೆ. ಸರ್, ಯಾವ ಒಂದು ಪೋರ್ಟ್ಫೋಲಿಯೋ ಏನಾದರೂ ಫಿಕ್ಸ್ ಇದಿಷ್ಟು ಅಜಯ್ ಸಿಂಗ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಸೊ ಇಷ್ಟೊತ್ತು ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ರು. ಈಗ ಅಜಯ್ ಸಿಂಗ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಅಶ್ವವೇಗ ನ್ಯೂಸ್ಗೆ. ಸೊ ಇವರು ಕೂಡ ಅಜಯ್ ಸಿಂಗ್ ಅವರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲೇ ಬಾರಿಗೆ ಸಚಿವರಾಗಿದ್ದಾರೆ. ಸೊ ಏನು ಹೇಳ್ತಾರೆ ವಿವೇಕ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಕಾರ್ತಿಕ್, ಈಗಾಗಲೇ ನಾನು ಹೇಳದಂತೆ ಅಜಯ್ ಸಿಂಗ್ ಅವರು ಕೂಡ ಮೊದಲನೇ ಬಾರಿ ಸಚಿವರಾಗಿ ಆಯ್ಕೆ ಆದಂಥವ್ರು. ಅವ್ರಿಗೂ ಕೂಡ ಬಹಳ ಸಂತೋಷದ ಸಂದರ್ಭ ಇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸತತವಾಗಿ ಅವರು ಕೂಡ ಶಾಸಕರಾದಂಥವ್ರು, ಅವರ ತಂದೆಯವರು ಮುಖ್ಯಮಂತ್ರಿ ಆಗಿದ್ರು. ಆದರೂ ಕೂಡ ನನಗೊಂದು ಸಚಿವ ಸ್ಥಾನ ಸಿಗುತ್ತಿಲ್ಲ ಅನ್ನೋ ಒಂದು ಬೇಸರದಲ್ಲೂ ಕೂಡ ಅವರಿದ್ರು. ಈ ಬಾರಿ ಅವರಿಗೆ ಕಡಾಖಂಡಿತವಾಗಿ ಅಂದ್ರೆ ಏನು ಕ್ಯಾಬಿನೆಟ್ ರೀಶಫಲ್ ಆದಂತ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗೋದು ಫಿಕ್ಸ್ ಅಂತಾನೆ ಕೂಡ ಹೇಳಲಾಗ್ತಿತ್ತು. ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳೇ ಬದಲಾವಣೆ ಆಗೋಯ್ತು. ಇಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಈಗ ಸಚಿವ ಸ್ಥಾನಮಾನ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಎಲ್ಲೂ ಕೂಡ ಕಾಣದೇ ಇರತಕ್ಕಂತ 1-2 ಹೆಸರುಗಳು ಅಂತ ನೋಡ್ತಾ ಹೋದ್ರೆ ಈಗಾಗಲೇ ಬಸಂತಪ್ಪ ಅವ್ರದ್ದು ಎಲ್ಲೂ ಕೂಡ ಚರ್ಚೆ ಆಗಿರಲಿಲ್ಲ. ಅವ್ರಿಗೆ ಆಯ್ಕೆ ಮಾಡ್ತಾರೋ ಇಲ್ವೋ ಅಂತ ಕೂಡ ಚರ್ಚೆ ಆಗಿರಲಿಲ್ಲ. ಅವ್ರಿಗೂ ಕೂಡ ಮಣೆ ಹಾಕಿರ್ತಕ್ಕಂಥದ್ದು. ಅದರ ಹಿಂದೆ ಕೂಡ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಇರ್ತಕ್ಕಂಥದ್ದು. ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವ್ರದ್ದು ನಾನು ಈಗಾಗಲೇ ಹೇಳಿದಂತೆ ಅವರು MLC ಆಗಿದ್ರೆ ಇನ್ನು ಪರಿಷತ್ ಸದಸ್ಯ ಆಗಿ ಇನ್ನು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿಲ್ಲ. ಮೊನ್ನೆ ಅಷ್ಟೇ ಕೋರ್ಟ್ ಇಂದ ಕೂಡ ಆರ್ಡರ್ಸ್ ಬಂದಿರತಕ್ಕಂಥದ್ದು. ಅವರು ಸತತವಾಗಿ ಕೋರ್ಟ್ ನಲ್ಲಿ 3-4 ವರ್ಷಗಳ ಕಾಲ ಹೋರಾಟ ಮಾಡಿದ ಬಳಿಕ ಅವರು ಅಂದ್ರೆ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಅವರ ಹೋರಾಟಕ್ಕೆ ಜಯ ಸಿಕ್ಕಿರ್ತಕ್ಕಂಥದ್ದು. ಈಗ ಮಹಿಳಾ ಕೋಟಾದಿಂದ
ವೃತ್ತದಿಂದ ಯಾರಿಗೆ ಕೊಡಬೇಕು ಅಂತ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ನಯನ ಮೋಟಮ್ಮ ಅಂತ ಚರ್ಚೆ ಆಗ್ತಾ ಇತ್ತು, ಜೊತೆಗೆ ಆರ್ತಿ ಕೃಷ್ಣ ಅಂತ ಕೂಡ ಚರ್ಚೆ ಆಗ್ತಾ ಇತ್ತು, ಖನಿಜಾ ಫಾತಿಮಾ, ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರಿಗೆ ಕೊಡ್ತಾರೆ ಅನ್ನೋದು ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಅಚ್ಚರಿಯ ಅಭ್ಯರ್ಥಿಗೆ ಆಯ್ಕೆ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕೆ ಅವ್ರಿಗೆ ಆಯ್ಕೆ ಮಾಡಿದೆ ಅಂದ್ರೆ ಒಂದ್ ಕಡೆ ಮಹಿಳಾ ಕೋಟಾವನ್ನು ಕೂಡ ಫಿಲ್ ಮಾಡದಂತೆ ಆಗುತ್ತೆ. ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಒಂದು ಸಚಿವ ಸ್ಥಾನ ಕೂಡ ಕೊಟ್ಟಿರಲಿಲ್ಲ. ಈ ಬಾರಿ ಒಂದು ಸಚಿವ ಸ್ಥಾನ ಕೊಟ್ಟಂತೆ ಕೂಡ ಆಗುತ್ತೆ. ಆ ಕ್ಯಾಲ್ಕುಲೇಷನ್ಸ್ ನ ಪೈಕಿ ಅವ್ರಿಗೆ ಆಯ್ಕೆ ಮಾಡಿರತಕ್ಕಂಥದ್ದು. ಇನ್ನು ಶಿವರಾಜ್ ತಂಗಡ್ಗೆ ಅವರು ಕೂಡ ಅಷ್ಟೇ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ರೆಪ್ರೆಸೆಂಟ್ ಮಾಡಿದಂಥವ್ರು, ಜೊತೆಗೆ ಅವರು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಪ್ರಭಾವಿ ನಾಯಕರಾಗಿದ್ದಾರೆ. ಜೊತೆಗೆ ಕೊಪ್ಪಳದಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಬಾಂಧವ್ಯ ಕೂಡ ಇಟ್ಕೊಂಡಿದ್ದಾರೆ ಜನರ ಜೊತೆಗೆ, ಮತ್ತೆ ಬೇರೆ ಕ್ಷೇತ್ರಗಳು ಗೆಲ್ಲಿಸುವಂತ ಒಂದು ಶಕ್ತಿ ಇರತಕ್ಕಂತ ಒಂದು ನಾಯಕ. ಆ ನಿಟ್ಟಿನಲ್ಲಿ ಶಿವರಾಜ್ ತಂಗಡ್ಗೆ ಅವ್ರಿಗೂ ಕೂಡ ಮಣೆ ಹಾಕಿರ್ತಕ್ಕಂಥದ್ದು. ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಅಷ್ಟೇ ಈ ಹಿಂದೆನೆ ಅವರಿಗೆ ಸಚಿವ ಸ್ಥಾನಮಾನ ಕೊಡ್ತಾರೆ ಅನ್ನೋದು ಕೂಡ ಚರ್ಚೆ ಆಗಿತ್ತು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಅವರು ಕೂಡ ಮಳವಳ್ಳಿ ಕ್ಷೇತ್ರದಲ್ಲಿ ನಿಲ್ತಕ್ಕಂಥವ್ರು, ಅವರು ಕೂಡ ಸತತವಾಗಿ ಗೆದ್ಕೊಂಡು ಬಂದಂಥವ್ರು, ಅವ್ರಿಗೂ ಕೂಡ ಈ ಬಾರಿ ಕೊಡ್ಲೇಬೇಕು ಅನ್ನೋದು ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಅದರ ಪೂರಕವಾಗಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ರುದ್ರಪ್ಪ ಲಮಾಣಿ ಅವರು ಈ ಹಿಂದೆ ಅಂದ್ರೆ ಉಪ ಸ್ಪೀಕರ್ ಆಗಿ ಕೂಡ ಅವರನ್ನ ಇಟ್ಟಿದ್ರು. ಇಲ್ಲಿವರೆಗೂ ಕೂಡ ಉಪ ಸ್ಪೀಕರ್ ಆಗಿ ಇದ್ದಂಥವ್ರು, ಅವರನ್ನು ಕೂಡ ಸಚಿವರಾಗಿ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೇ ಒಂದಿಷ್ಟು ಚರ್ಚೆ ಆಗಿತ್ತು, ಅವರನ್ನ ಸಚಿವ ಸ್ಥಾನಮಾನ ಕೊಡಬೇಕು ಅಂತ. ಈಗ ಡಿ ಕೆ ಸರ್ಕಾರದಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈಗ ಸಚಿವರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಾನು ಬಸಂತಪ್ಪ ಅವ್ರದ್ದು ಕೂಡ ಹೇಳಿದೆ, ನಾಗೇಂದ್ರ ಅವರು ಕೂಡ ಅಂದ್ರೆ ಒಂದು ಪ್ರಭಾವಿ ನಾಯಕ, ಮತ್ತೆ ಬಳ್ಳಾರಿ ಕ್ಷೇತ್ರ ಜೊತೆಗೆ ವಾಲ್ಮೀಕಿ ಸಮುದಾಯ, ಇದೆಲ್ಲ ಕ್ಯಾಲ್ಕುಲೇಷನ್ಸ್ ನ ನೋಡಿ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಆಯ್ಕೆ ಮಾಡಿದ್ದಾರೆ. ಯಾಕಂದ್ರೆ ನಾಗೇಂದ್ರ ಅವರು ಬಳ್ಳಾರಿಯಲ್ಲಿ ಒಂದು ವರ್ಚಸ್ಸನ್ನ ಹೊಂದಿರತಕ್ಕಂಥ ಒಂದು ಪ್ರಭಾವಿ ನಾಯಕ, ಹಾಗಾಗಿ ಅವರನ್ನ ಕೂಡ ಮಣೆ ಹಾಕಿರ್ತಕ್ಕಂಥದ್ದು. ಜೊತೆಗೆ ಬಳ್ಳಾರಿ ಕ್ಷೇತ್ರದಲ್ಲಿ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳನ್ನ ಗೆಲ್ಲಿಸುವಷ್ಟು ಕೇಪಬಿಲಿಟಿ ಇರತಕ್ಕಂಥ ನಾಯಕ. ಜೊತೆಗೆ ಒನ್ಸ್ ಅಗೇನ್ ಸಿದ್ದರಾಮಯ್ಯನವರ ಪರಮ ಆಪ್ತ ಬಿ ನಾಗೇಂದ್ರ ಅವರು, ಅವರಿಗೂ ಕೂಡ ಸಚಿವ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಟಿ ರಘುಮೂರ್ತಿ ಅವರನ್ನು ಕೂಡ ಒಂದಿಷ್ಟು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಹಾಗಾಗಿ ಅವರನ್ನು ಕೂಡ ಮತ್ತೊಮ್ಮೆ ಈಗಾಗಲೇ ಸಚಿವ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಜಮೀರ್ ಅಹಮದ್ ಖಾನ್ ಅವ್ರದ್ದು ನಾನು ಈಗಾಗಲೇ ಹೇಳಿದೆ, ದಾವಣಗೆರೆ ವಿಚಾರ ಆಯ್ತು, ಸಚಿವ ಸ್ಥಾನ ಸಿಗಲ್ಲ ಅಂತ ಆಯ್ತು, ಆದ್ರೂ ಕೂಡ ಒಂದು ಪ್ರಭಾವಿ ನಾಯಕ. ಸುಮಾರು 40-50 ಕ್ಷೇತ್ರಗಳು ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ 40-50 ಕ್ಷೇತ್ರಗಳು ನಾನು ಗೆಲ್ಲಿಸ್ಕೊಂಡು ಬರೋಷ್ಟು ಶಕ್ತಿ ಇದೆ ಅಂತಾನು ಕೂಡ ಅವರು ತೋರಿಸ್ಕೊಂಡಿದ್ರು. ಜೊತೆಗೆ ಅವರು ಬೆಂಬಲಿಗರು ಬೆಂಗಳೂರಿನಲ್ಲಿ ಆಗಿರ್ಬೋದು, ರಾಜ್ಯಾದ್ಯಂತ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ ಪ್ರತಿಭಟನೆಗಳನ್ನ ಮಾಡಿದ್ರು. ಜಮೀರ್ ಅಹಮದ್ ಖಾನಿಗೆ ಸಚಿವ ಸ್ಥಾನ ಕೊಡಬೇಕು, ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಒಂದಿಷ್ಟು ಚರ್ಚೆ ಆಗಿತ್ತು. ಅಲ್ಟಿಮೇಟ್ಲಿ ಮತ್ತೊಮ್ಮೆ ಹೈಕಮಾಂಡ್ ಮಣೆ ಹಾಕಿರ್ತಕ್ಕಂಥದ್ದು ಅವರಿಗೆ. ಈಗಾಗಲೇ ಏನು ಜೊತೆಗೆ ರಿಜ್ವಾನ್ ಅರ್ಷದ್ ಅವರು ಕೂಡ ಅಷ್ಟೇ ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥವ್ರು. ಈಗಾಗಲೇ GBA ಆಗಿರ್ಬೋದು ಮತ್ತೆ ಎಲ್ಲಾ ವಿಚಾರಗಳು ಬೆಂಗಳೂರು ಉಸ್ತುವಾರಿ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಓಡಾಟವನ್ನು ಕೂಡ ಮಾಡ್ತಕ್ಕಂಥವ್ರು. ಅವರು ಎಲ್ಲಾ ವಿಚಾರಗಳನ್ನು ಕೂಡ ನೋಡ್ಕೊಳ್ತಕ್ಕಂಥವ್ರು. ಅವರು ಕೂಡ ಅಷ್ಟೇ ಒಂದು ಕಡೆ ಸಮುದಾಯ ಲೆಕ್ಕಾಚಾರದಲ್ಲೂ ಕೂಡ ಫಿಲ್ ಮಾಡದಂತೆ ಆಗುತ್ತೆ, ಮತ್ತೊಮ್ಮೆ ಬೆಂಗಳೂರು ಶಾಸಕರಿಗೂ ಕೊಟ್ಟಂತೆ ಆಗುತ್ತೆ ಅಂತ ಒಂದು ಕಡೆ ಅವರು ಕೂಡ ಅಷ್ಟೇ ಒನ್ಸ್ ಅಗೇನ್ ಸಿದ್ದರಾಮಯ್ಯನವರ ಆಪ್ತರು ಅಂತಾನೆ ಹೇಳ್ಬೋದು. ರಿಜ್ವಾನ್ ಅರ್ಷದ್ಗೂ ಕೂಡ ಮಣೆ ಹಾಕಿರ್ತಕ್ಕಂಥದ್ದು. ಜೊತೆಗೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆ ಸಚಿವರಾಗಿದ್ರು. ಈ ಹಿಂದೆ ಅವರು ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು, ಜನರ ಪರವಾದಂತ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನಮಾನ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು ಒಂದ್ ಕಡೆ. ಜೊತೆಗೆ ಸಿದ್ದರಾಮಯ್ಯನವರು ಅಂದ್ರೂ ಕೂಡ ಅವರಿಗೆ ಪರಮ ಆಪ್ತರು. ಜೊತೆಗೆ ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನವರಿಗೆ ಗುರು ಅನ್ನೋ ರೀತಿಯಲ್ಲೇ ಸಂತೋಷ್ ಲಾಡ್ ಅವರು ಪದೇ ಪದೇ ಟ್ರೀಟ್ ಮಾಡತಕ್ಕಂಥದ್ದು. ಸದನದಲ್ಲೂ ಕೂಡ ಅಷ್ಟೇ ಸಿದ್ದರಾಮಯ್ಯನವರು ಒಳಗೆ ಬರುವಂತ ಸಂದರ್ಭದಲ್ಲೂ ಎದ್ದು ನಿಲ್ಲತಕ್ಕಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಸಂತೋಷ್ ಲಾಡ್ ಅವರು ಕೂರೋದಿಲ್ಲ ಅವರು ಬರುವಂತಹ ಸಂದರ್ಭದಲ್ಲಿ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಗೌರವ ಕೊಡ್ತಾರೆ ಸಂತೋಷ್ ಲಾಡ್ ಅವರು ಕೂಡ ಒನ್ಸ್ ಅಗೇನ್ ಸೇಮ್ ಸಿದ್ದರಾಮಯ್ಯನವರ ಆಪ್ತರು, ಸಿದ್ದರಾಮಯ್ಯನ ಲೀಸ್ಟ್ ನಲ್ಲಿ ಇದ್ದಂತವರು ಅಂತಾನೆ ಹೇಳ್ಬೋದು. ಅವ್ರಿಗೂ ಕೂಡ ಸಚಿವ ಸ್ಥಾನಮಾನವನ್ನ ಕೊಟ್ಟಿರತಕ್ಕಂಥದ್ದು. ಜೊತೆಗೆ ಈಗಾಗಲೇ ನಾನು ಹೇಳಿದಂತೆ ಸಂತೋಷ್ ಲಾಡ್ ಆಗಿರ್ಬೋದು, ಮತ್ತೆ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆ ಮಾಡ್ತಾ ಹೋದ್ರೆ ಯಾರ್ಯಾರಿಗೆ ಕೊಟ್ಟಿರೋದಕ್ಕೂ ಯಾಕೆ ಅಂತ ಪುಟ್ಟರಂಗ್ ಶೆಟ್ಟಿ ಅವರನ್ನು ಕೂಡ ನೋಡ್ತಾ ಹೋದ್ರೆ, ಪುಟ್ಟರಂಗ್ ಶೆಟ್ಟಿಗೆ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಅವರು ಕೂಡ ಸೇಮ್ ಪರಮ ಆಪ್ತ ಲೀಸ್ಟ್ ನಲ್ಲೇ ಬರ್ತಕ್ಕಂಥವ್ರು. ಜೊತೆಗೆ ಮಧು ಬಂಗಾರಪ್ಪ ಅಂದ್ರೆ ಈಗಾಗಲೇ ಒಂದು ಬಂಗಾರಪ್ಪನ ಮಗ, ಮತ್ತೆ ಒಂದು ಒಳ್ಳೆ ಫೇಸ್ ಶಿವಮೊಗ್ಗದಲ್ಲಿ ಹೊಂದಿರತಕ್ಕಂಥವ್ರು. ಜೊತೆಗೆ ಸ್ವರ್ಭಾ ಕ್ಷೇತ್ರವನ್ನು ಗುರುತಿಸ್ಕೊಂಡು ಬಂದಂತವ್ರು. ಅವರು ಕೂಡ ಅವ್ರು ಕೊಟ್ಟರು ಕೂಡ ಶಿವಮೊಗ್ಗದಲ್ಲಿ ಯಾರು ಬೆಸ್ಟ್ ಆಯ್ಕೆ ಅಂತ ಹೋದಂತ ಸಂದರ್ಭದಲ್ಲಿ. ಜೊತೆಗೆ ಒನ್ಸ್ ಅಗೇನ್ ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತರು. ಈ ಹಿಂದೆ ಏನು ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈಲ್ ಮಂತ್ರಿಯನ್ನ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಬಂಗಾರಪ್ಪನವರು. ಹಾಗಾಗಿ ಬಂಗಾರಪ್ಪನವರ ಋಣ ತೀರಿಸುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಮಗನಿಗೆ ಕೊಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಅವರ ಜೊತೆ ಕೂಡ ಒಂದಿಷ್ಟು ಬಾಂಧವ್ಯನ ಕೂಡ ಹೊಂದಿರತಕ್ಕಂಥವ್ರು. ಜೊತೆಗೆ ಈಗಾಗಲೇ ಮಂಕಾಳ ವೈದ್ಯ ಕೂಡ ಅಷ್ಟೇ ಮಂಗಳೂರು ಭಾಗದಲ್ಲಿ ಈ ಭಾಗದಲ್ಲಿ ಅವರ ಕ್ಷೇತ್ರ ಭಾಗದಲ್ಲಿ ಕೂಡ ಅಷ್ಟೇ ಒಂದಿಷ್ಟು ಪ್ರಭಾವನ ಕೂಡ ಹೊಂದಿರತಕ್ಕಂಥವ್ರು. ಜೊತೆಗೆ ಅವರನ್ನು ಕೂಡ ಮತ್ತೊಮ್ಮೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅವರ ಲೀಸ್ಟ್ ಈ ಹಿಂದೆ ಕೂಡ ಚರ್ಚೆ ಆಗಿತ್ತು, ಈಗಾಗಲೇ ಫೈನಲ್ ಕೂಡ ಆಗಿದೆ.
ಆಗಿತ್ತು, ಅವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಅಜಯ್ ಸಿಂಗ್ ಅವರು ಒನ್ಸ್ ಅಗೇನ್ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಅವರ ತಂದೆ ಮುಖ್ಯಮಂತ್ರಿ ಆಗಿದ್ರು, ಸತತವಾಗಿ ಅವರು ಕೂಡ ಗೆದ್ಕೊಳ್ತಾ ಬರ್ತಾ ಇದ್ದಾರೆ. ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಇದ್ರು. ಆದರೂ ಈಗ ಸರ್ಕಾರ ಅವರಿಗೆ ಮಣೆ ಹಾಕಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ. ಅಲ್ಲಿಗೆ ಕಲಬುರಗಿ ಜಿಲ್ಲೆಗೆ 3 ಸಚಿವ ಸ್ಥಾನಮಾನ ಆಗುತ್ತೆ. ಈಗಾಗಲೇ ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಸಚಿವ ಸ್ಥಾನ ಸಿಕ್ಕಿತ್ತು. ಮತ್ತೊಮ್ಮೆ ಈಗ ಅಜಯ್ ಸಿಂಗ್ಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯಿಂದ 3 ಸಚಿವರಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೋಡ್ತಾ ಹೋದ್ರೆ ಚಲುವರಾಯ ಸ್ವಾಮಿ ಅವರು ಕೂಡ ಅಷ್ಟೇ ಸೇಮ್ ಡಿ ಕೆ ಶಿವಕುಮಾರ್ ಅವರ ಪರಮ ಆಪ್ತರು, ಡಿ ಕೆ ಶಿವಕುಮಾರ್ ಅವರ ಜೊತೆ ಗುರುತಿಸ್ಕೊಂಡವರು, ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಒಂದಿಷ್ಟು ಹೋಲ್ಡ್ ಅನ್ನ ಇಟ್ಕೊಂಡಂತವರು, ಜೊತೆಗೆ ಕುಮಾರಸ್ವಾಮಿ ಅವರ ವಿರುದ್ಧ ಒಂದಿಷ್ಟು ಫೈಟ್ ಅನ್ನ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ನ ಪೈಕಿ ಅವರಿಗೂ ಕೂಡ ಚಲುವರಾಯ ಸ್ವಾಮಿ ಅವರಿಗೂ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ KM ಶಿವಲಿಂಗೇಗೌಡರು ಅವರು ಕೂಡ ಅಷ್ಟೇ JDS ನ ಬಿಟ್ಟು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಆ ಸಂದರ್ಭದಲ್ಲೇ ಸಚಿವ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಕರ್ತ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಅವಾಗಿಂದ ಕೂಡ ಸಚಿವ ಸ್ಥಾನಮಾನ ಕೊಟ್ಟಿರೋದಿಲ್ಲ. ಜೊತೆಗೆ ಒನ್ಸ್ ಅಗೇನ್ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಆದಂತವರು, ಜೊತೆಗೆ ಹಾಸನ್ ಜಿಲ್ಲಾದ್ಯಂತ ಕಾಂಗ್ರೆಸ್ ಶಾಸಕರಾದಂತವರು, ಅವರು ಹಾಸನ್ ಜಿಲ್ಲೆಗೂ ಕೂಡ ಅಷ್ಟೇ ಒಂದು ಸಚಿವ ಸ್ಥಾನಮಾನ ಕೊಟ್ಟಿರಲಿಲ್ಲ. ಆ ನಿಟ್ಟಿನಲ್ಲಿ ಈ ಬಾರಿ ಹಾಸನ್ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡೋಣ ಅಂತ ಹೇಳಿ ಅವ್ರಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ HC ಬಾಲಕೃಷ್ಣ ಅವರು ಒನ್ಸ್ ಅಗೇನ್ HC ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರ ಪರಮ ಆಪ್ತರು, ಜೊತೆಗೆ ಮಾಗಡಿ ಕ್ಷೇತ್ರದಲ್ಲಿ ಗುರುತಿಸ್ತಾರೆ. ಬಹಳ ಸೀನಿಯರ್ ಲೀಡರ್ ಅಂತಾನೆ ಹೇಳ್ಬೋದು. ಪಕ್ಷಗಳ ಬದಲಾವಣೆ ಮಾಡಿದ್ದಾರೆ, ಆದ್ರೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರಮ ಆಪ್ತರು. ಒಂದು ರೀತಿಯಾಗಿ ಅವರದೇ ಆದ ಒಂದಿಷ್ಟು ಬಾಂಧವ್ಯ ಇದೆ, ಒಂದು ಒಡನಾಟ ಇದೆ. ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನಮಾನ ಸಿಗೋದ್ರಲ್ಲಿ ನೋ ಡೌಟ್ 100% ಸಿಗುತ್ತೆ ಅಂತ ಕೂಡ ಚರ್ಚೆ ಆಗ್ತಿತ್ತು. ಅದೇ ನಿಟ್ಟಿನಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಗಾಯತ್ರಿ ಶಾಂತೇಗೌಡ ಅವರ ವಿಚಾರ ನಾನು ಈಗಾಗಲೇ ಹೇಳಿದೆ. ಬಸವರಾಜ ರಾಯರೆಡ್ಡಿ ಇವರು ಕೂಡ ಅಷ್ಟೇ ಸಿದ್ದರಾಮಯ್ಯನವರು ಪರಮ ಆಪ್ತರು. ಈಗಾಗಲೇ ಆರ್ಥಿಕ ಇಲಾಖೆಯ ಸಲಹೆಗಾರರಾಗಿದ್ರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಈ ಬಾರಿ ಇವರಿಗೆ ಸಚಿವ ಸ್ಥಾನಮಾನ ಕೊಡಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು ಸಿದ್ದರಾಮಯ್ಯನವರು. ಕೊಡಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ನೋಡ್ತಾ ಹೋದ್ರೆ ವಿಜಯಾನಂದ್ ಕಾಶಪ್ಪನವರು ಕೂಡ ಸಾಕಷ್ಟು ಒಂದಿಷ್ಟು ಮುನ್ನೆಲೆಯ ಫೇಸ್ ಅಂತಾನೆ ಹೇಳ್ಬೋದು. ಪಂಚಮಸಾಲಿ ಹಾಗೂ ಲಿಂಗಾಯತ ಸಮುದಾಯವನ್ನ ಯಶಸ್ವಿಯಾಗಿ ಗುರುತಿಸಿಕೊಂಡವರು, ಜೊತೆಗೆ ಆ ಮತಗಳನ್ನು ಕೂಡ ಸೆಳೆಯೋದ್ರಲ್ಲಿ ಯಶಸ್ವಿ ಆಗುವಂತ ನಾಯಕ ಅಂತ ಹೇಳಿ ಅವ್ರಿಗೆ ಮಣೆ ಹಾಕಿರ್ತಕ್ಕಂಥದ್ದು. ಅವರು ಕೂಡ ಅಷ್ಟೇ ಒಂದು ಪ್ರಭಾವಿ ನಾಯಕ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದಿಷ್ಟು ಲಿಂಗಾಯತ ಮತ್ತು ಪಂಚಮಸಾಲಿ ಮತಗಳನ್ನ ಮುಂದಿನ ಚುನಾವಣೆಯಲ್ಲಿ ತೆಗೆದುಕೊಳ್ಳುವಂತ ಯಶಸ್ವಿ ಆಗಬಹುದು ಅಂತ ಹೇಳಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇನ್ನೀಗಾಗಲೇ ನಾನು ಹೇಳಿದಂತೆ ಲಕ್ಷ್ಮಣ ಸವದಿ ಅವರು ಕೂಡ ಅಷ್ಟೇ ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ರು ಬಿಜೆಪಿ ಸರ್ಕಾರದಲ್ಲಿ. ಅಲ್ಲಿಂದ ಹೇಳಿ ಅವರನ್ನ ಕಾಂಗ್ರೆಸ್ಗೆ ಕರೆತರಲಾಗುತ್ತೆ, ನಿಮಗೆ ಈ ಬಾರಿ ಸಚಿವ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿ ಅವ್ರಿಗೊಂದು ಪ್ರಾಮಿಸ್ ಮಾಡಿ ಕರೆತರ್ತಾರೆ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅವರಿಗೆ ಕರೆತರದ್ರಲ್ಲಿ ಯಶಸ್ವಿ ಆಗೋದು. ಆದ್ರೂ ಕೂಡ ಅವ್ರಿಗೆ ಪ್ರಾಮಿಸ್ ಮಾಡದಂತೆ 3 ವರ್ಷ 3 ತಿಂಗಳ ಕಾಲ ಇಲ್ಲಿವರೆಗೂ ಸಚಿವ ಸ್ಥಾನಮಾನ ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ಜೊತೆಗೆ ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಆಪ್ತರು, ಜೊತೆಗೆ ಒಂದು ಪ್ರಭಾವಿ ನಾಯಕ ಬೆಳಗಾವಿಯಲ್ಲಿ ಅಂತಾನೆ ಹೇಳಬಹುದು, ಅವರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಒಂದಿಷ್ಟು ಚರ್ಚೆಗಳು ಕೂಡ ಆಗಿತ್ತು, ಲಕ್ಷ್ಮಣ್ ಸವದಿಗೆ ಕೊಡೋದಿಲ್ಲ, ಅದು ಇಂಟರ್ನಲ್ಲಿ ಬೇರೆಯವರು ತಡಿತಾ ಇದ್ದಾರೆ, ಅದನ್ನ ಕೊಡೋದಿಲ್ಲ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಆದ್ರೂ ಕೂಡ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಒನ್ಸ್ ಅಗೇನ್ GS ಪಾಟೀಲ್ ಅವರಿಗೆ ಅಚ್ಚರಿಯ ಅಭ್ಯರ್ಥಿ GS ಪಾಟೀಲ್ ಅವರಿಗೆ ಸ್ಪೀಕರ್ ಆಗಿ ನೇಮಕ ಮಾಡೋದಕ್ಕೆ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅವ್ರನ್ನ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆದ್ರೂ ಕೂಡ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒನ್ಸ್ ಅಗೇನ್ AS ಪೊನ್ನಣ್ಣ ಅವರು 2ನೇ ಬಾರಿ ಶಾಸಕರು, ಅವರನ್ನು ಕೂಡ ಅಷ್ಟೇ ಅವರು ಸೇಮ್ ಆಸ್ ಪರಮ ಆಪ್ತರು, ಈಗಾಗಲೇ ಸಿದ್ದರಾಮಯ್ಯನವರ ಪರಮ ಆಪ್ತರು. ಜೊತೆಗೆ ಸಿದ್ದರಾಮಯ್ಯನವರಿಗೂ ಕಾನೂನು ಸಲಹೆಯನ್ನ ಕೊಡ್ತಾ ಇದ್ರು, ಕಾನೂನು ಸಲಹೆಗಾರ ಆಗಿದ್ರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಅವರಿಗೂ ಕೂಡ ಸಚಿವ ಸ್ಥಾನಮಾನ ಕೊಡ್ಲೇಬೇಕು ಅಂತ ಹಠವನ್ನು ಕೂಡ ಸಿದ್ದರಾಮಯ್ಯನವರು ಹಿಡಿದಿದ್ರು. ಅವರಿಗೂ ಕೂಡ ಸಚಿವ ಸ್ಥಾನಮಾನ ಬಿಟ್ಟು ಈಗ ಡೆಪ್ಯೂಟಿ ಸ್ಪೀಕರ್ ಆಗಿ ಕೂಡ AS ಪೊನ್ನಣ್ಣ ಅವರಿಗೆ ಆಯ್ಕೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 22 ಜನ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಮುಂದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನಂದ್ರೆ ರಾಜಭವನದಲ್ಲಿ ಈಗಾಗಲೇ ಸಮಯ ನಿಗದಿ. ಓಕೆ ವಿವೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.